ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಎಲ್ಲರೂ ಕೂಡ ಸ್ವತಂತ್ರ ಒಂದು ದಿನಾಚರಣೆ ದಿನ ನಾವೆಲ್ಲರೂ ಕೂಡ ಸಂತೋಷವಾಗಿಯೂ ಅದನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇರ್ಬೋದು. ಯಾಕಂದರೆ ನಮ್ಮ ದೇಶದ ಸ್ವತಂತ್ರ ಇದು ಎಲ್ಲೆಲ್ಲೂ ಕೂಡ ಇಡೀ ದೇಶಾದ್ಯಂತ, ಭಾರತ ದೇಶಾದ್ಯಂತ ಎಲ್ಲರೂ ಆಚರಿಸುವಾಗ ನಾವೆಲ್ಲರೂ ಸಂಭ್ರಮದಿಂದ ಆಚರಿಸ್ತೇವೆ. ಆ ಸಂತೋಷ ಕೆಲವೇ ಕ್ಷಣಗಳಲ್ಲಿ ಒಂದು ದಿನ ಮಾತ್ರ ನಮ್ಮಲ್ಲಿರ್ಬೋದು. ಆದರೆ ಕ್ರಿಸ್ತನು ಕೊಡೋ ಸ್ವತಂತ್ರ ಸಂಪೂರ್ಣ ಪರಿಪೂರ್ಣವಾದ ಒಂದು ಸಂತೋಷ, ಸಮಾಧಾನದತ್ತ ನಮ್ಮ ನಡೆಸುವಂಥದ್ದು. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ ಮತ್ತಾಯ 11:28 ವಾಕ್ಯದಲ್ಲಿ, ಎಲೈ ಕಷ್ಟಪಡೋರೆ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ. ಇವತ್ತು ನೀವು ಕಷ್ಟಪಡ್ತಾ ಇದ್ದೀರಿ, ದುಃಖ ಪಡ್ತಾ ಇದ್ದೀರಿ, ವೇದನೆ ಪಡ್ತಾ ಇದ್ದೀರಿ, ವ್ಯಾಧಿಯಲ್ಲಿದ್ದೀರಿ, ಚಿಂತೆಯಲ್ಲಿದ್ದೀರಿ, ಕುಟುಂಬದಲ್ಲಿ ಅನೇಕ ಜಗಳ ವೈಮನಸ್ಸಿನಿಂದ ತುಂಬಿದವರಾಗಿದ್ದೀರಿ. ನೀವು ಬಿಡುಗಡೆ ಇಲ್ಲದೆ ಪಿಶಾಚಿಯ ಬಂಧನದಲ್ಲಿ ಸಿಲುಕಿ ಎಲ್ಲೆಲ್ಲಿ ಹೋಗಿ ತಡವಾರಿಸಿದ್ರು ಕೂಡ ಇದರಿಂದ ಬಿಡುಗಡೆ ಇಲ್ವೇ ಎಂಬುದಾಗಿ ಚಿಂತಿಸಿ ದುಃಖಿತರಾಗಿ ಕೂತಿರ್ಬೋದು. ನಿಜವಾದ ಬಿಡುಗಡೆ ಕ್ರಿಸ್ತನಿಂದ ಉಂಟಾಯಿತು ಪ್ರಿಯರೇ. ಈಗ ನಮಗೆ ಸಂತೋಷ, ಸಮಾಧಾನ ಸಿಗುತ್ತೆ ಅಂದರೆ ನಮ್ಮಲ್ಲಿರುವ ನೋವು, ಬಾಧೆ, ವೇದನೆ, ವ್ಯಾಧಿ, ಪಾಪ, ಶಾಪ ಇದರಿಂದ ಬಿಡುಗಡೆ ಸಂಪೂರ್ಣವಾಗಿ ಹೊಂದುವಾಗಲೇ ನಿಜವಾದ ಸ್ವತಂತ್ರ, ಸಂತೋಷ. ಹೌದು ನನ್ನ ಸ್ನೇಹಿತರೆ, ಲೋಕದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ, ಅದು ತುಂಬ ಸಂಭ್ರಮ ಪಡೋಣ, ಸಂತೋಷ ಪಡೋಣ, ಉಲ್ಲಾಸ ಪಡೋಣ. ಆದರೆ ಇನ್ನೊಂದು ಅಮೂಲ್ಯವಾದ ಒಂದು ಸಂತೋಷ ನಮಗೆ ಬೇಕಾಗಿದೆ, ಅದು ಕ್ರಿಸ್ತನಿಂದ ನಮಗುಂಟಾಗುತ್ತೆ. ಅದಕ್ಕೆ ಕರ್ತನ ಎಲ್ಲರನ್ನೂ ಕರೆದ್ರು, ಒಬ್ಬರನ್ನಲ್ಲ ಎಲ್ಲರನ್ನು. ಎಲೈ ಕಷ್ಟಪಡೋರೆ, ಎಲ್ಲೆಲ್ಲಿ ಕಷ್ಟಪಡ್ತಾ ಇದ್ದೀರೋ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನಂತ. ದೇವರು ನಮಗೆ ಬಿಡುಗಡೆ ಕೊಡೋಕ್ಕಾಗಲಿಲ್ಲ ಅಂದರೆ ಕರಿತಿರ್ಲಿಲ್ಲ. ಆತ ಬಿಡುಗಡೆ ಕೊಡೋರು, ಆರೋಗ್ಯದಾಯಕ. ಯೆಶಾಯ 53 ಯೇಸು ಸ್ವಾಮಿ ಎಲ್ಲ ಸಂಕಷ್ಟ ಆತ ಹೊತ್ತು ತೀರಿಸಿದ್ರು. ಆತನ ಬಾಸುಟೆ ನಮಗೆ ಗುಣವಾಯಿತು. ಆತನು ಜಜ್ಜಲ್ಪಟ್ರು ನಮಗೋಸ್ಕರ, ನಮಗೆ ಸುಶಾಂತಿಯನ್ನುಂಟು ಮಾಡೋ ದಂಡನೆಯನ್ನು ವಹಿಸಿಕೊಂಡ್ರು. ಆತನ ರಕ್ತ, ಅಮೂಲ್ಯವಾದ ರಕ್ತ ನಮ್ಮ ಪಾಪ ತೊಳೆಯೋದಕ್ಕಾಗಿ ಸುರಿಸಿದ್ರು. ನಮ್ಮ ಮೇಲಿರುವಂಥ ಶಾಪ ಮುಳ್ಳಿನ ಕಿರೀಟವಾಗಿ ಹೊತ್ತು ಬಿಡುಗಡೆ ಕೊಟ್ಟರು. ಸಂಪೂರ್ಣ ಒಂದು ಮನುಷ್ಯನ ಮೇಲಿರುವಂಥ ಪ್ರತಿಯೊಂದೊಂದು ಆ ಒಂದು ಕಷ್ಟಗಳು, ಸಂಕಷ್ಟಗಳು, ಶಾಪ, ಪಾಪ, ವ್ಯಾಧಿ ಎಲ್ಲವನ್ನ ಬಿಡಿಸಿದವರು ಕ್ರಿಸ್ತನು. ಆ ಬಿಡುಗಡೆ ನಿಮಗೆ ಬೇಕಾ? ಇವತ್ತು ಎಲೈ ಕಷ್ಟಪಡೋರೇ, ಹೊರೆ ಹೊತ್ತವರೇ, ನೀವು ದೇವರ ಬಳಿಗೆ ಬನ್ನಿ, ದೇವರ ಬಳಿಯಲ್ಲಿ ಕೇಳ್ರಿ, ಕ್ರಿಸ್ತನ ಬಳಿಯಲ್ಲಿ ಮೊರೆ ಇಡ್ರಿ. ಕರ್ತನೇ, ನನಗೆ ವ್ಯಾಧಿಯಿಂದ ಬಿಡುಗಡೆ ಕೊಡು, ಈ ನೋವಿನಿಂದ ಬಿಡುಗಡೆ ಕೊಡು, ಈ ಚಿಂತೆಯಿಂದ ಬಿಡುಗಡೆ ಕೊಡು ಸ್ವಾಮಿ, ಈ ದುಃಖ ಸಂತಾಪದಿಂದ ಬಿಡುಗಡೆ ಕೊಡು. ನನ್ನ ಕುಟುಂಬ ಬೆರಕಾಗಿದೆ, ನನ್ನ ಮನಸ್ಸು ಮುರಿದು ಹೋಗಿದೆ ತಂದೆ, ಇದರಿಂದ ಬಿಡುಗಡೆ ಕೊಡು, ಒಂದು ಸಂತೋಷ ಕೊಡು, ಒಂದು ಸಮಾಧಾನ ಕೊಡು, ಒಂದು ದೈವಿಕ ಶಾಂತಿ ಕೊಡು. ನೀವು ಕೇಳುವಾಗ ಅಪರಿಮಿತವಾದ ಒಂದು ಆಶೀರ್ವಾದ ಈ ದಿನ ನಿಮ್ಮ ಮೇಲೆ ಕರ್ತನ ಸುರಿಸ್ತಾ ಇದ್ದಾರೆ. ಪಿಶಾಚಿ ಬಂಧನದಿಂದ ಬಿಡುಗಡೆ. ಕರ್ತನದ ಈಗೋ ಹಾವುಗಳ ಮೇಲೆ, ಚೇಡುಗಳ ಮೇಲೆ ಒಯ್ರಿ ಸಮಸ್ತ ಬಲ ತುಳಿಯುವಂಥ ಅಧಿಕಾರ ನಾನು ನಿಮಗೆ ಕೊಡ್ತೇನೆ. ಸೈತಾನ ತಲೆನ ಚೆಚ್ಚಿದ ದೇವರು ನಮ್ಮ ಕರ್ತರು. ಪಿಶಾಚಿ ಬಂಧನ ಕಳಚಿ ಬಿಡುತ್ತೆ ಪ್ರಿಯರೇ. ಕ್ರಿಸ್ತನ ಬಳಿಯಲ್ಲಿ, ದೇವರ ಬಳಿಯಲ್ಲಿ ಬನ್ನಿ, ಆತನಿಗೆ ಮನಸ್ಸು ಕೊಡಿ, ಆತನಲ್ಲಿ ಮೊರೆ ಇಡ್ರಿ. ನಿಜವಾದ ಸ್ವತಂತ್ರ, ನಿಜವಾದ ಬಿಡುಗಡೆ ಇದೆ ಆತನಲ್ಲೇ. ಈ ದಿನ ಆ ಕಷ್ಟ, ಚಿಂತೆ, ಭಾರವನ್ನು ಹೊತ್ತ ಕ್ರಿಸ್ತನನ್ನು ನಾವು ದೃಷ್ಟಿಸಿ ನೋಡೋಣ. ಆತ ಹೊತ್ತು ತೀರಿಸಿದಷ್ಟೇ ಅಲ್ಲ, 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದು ನಿಂತರು. ಏಸು ಆ ಹೆಸರು ಎಲ್ಲಿ ಕೂಗ್ತೀವೋ ಅಲ್ಲಿ ಕೂಡ ಇಳಿದು ಬಂದು ಆತ್ಮಸ್ವರೂಪಿಯಾಗಿ ನಮ್ಮ ಮಧ್ಯದಲ್ಲಿ ಬಂದು ಆತ ನಮಗೆ ಇಂದು ಬಿಡುಗಡೆ ಕೊಡ್ತಾ ಇದ್ದಾರೆ. ಆ ಸಂಪೂರ್ಣ ಬಿಡುಗಡೆ, ಸಂತೋಷ, ಸಮಾಧಾನ ನಮಗೆ ಈಗಲೇ ಕರ್ತನ ಅನುಗ್ರಹಿಸ್ತಾರೆ. ಈ ಶುಭ ದಿನ ಕರ್ತನು ನಿಮ್ಮನ್ನ ಒಂದು ಬಿಡಿಸಿ ರಕ್ಷಿಸಲಿ, ಆರೋಗ್ಯದಿಂದ ತುಂಬಲಿ, ನೀವು ಕೇಳಿಕೊಂಡಿದ್ದೆಲ್ಲವನ್ನ ಕರ್ತನು ಕೊಟ್ಟು ಈ ಸಂತೋಷವನ್ನು ತುಂಬಲಿ ಎಂಬುದಾಗಿ ನಾನು ಪ್ರಾರ್ಥಿಸೋಳಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಪ್ರೀತಿಯುಳ್ಳ ತಂದೆಯ ದೇವರೇ, ನಿನ್ನನ್ನು ಘನಪಡಿಸ್ತೇವೆ ಸ್ವಾಮಿ, ನಿನ್ನನ್ನು ಕೊಂಡಾಡ್ತೇನೆ ಸ್ವಾಮಿ. ಪ್ರಭು ಪವಿತ್ರಾತ್ಮನೇ, ಈ ದಿನ ಯಾರ್ಯಾರು ಸಂಕಷ್ಟದಲ್ಲಿ ಸಿಲುಕಿ ನಿನ್ನನ್ನು ಕೂಗ್ತಾ ಇದ್ದಾರಪ್ಪ, ಅವರು ಬೇಡಿಕೊಳ್ತಾ ಇದ್ದಾರೆ ಸ್ವಾಮಿ, ಏನೆಲ್ಲ ಪ್ರಾರ್ಥನೆಯಲ್ಲಿ ಮೊರೆ ಇಟ್ಟಿದ್ದಾರೋ ತಂದೆ, ಅವರ ಮೇಲೆ ನೀನು ಹಸ್ತ ಇಡು. ಈಗಲೇ ಅವರಿಗೆ ಬಿಡುಗಡೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಸಂತಾಪಗಳು ನೀಗಲಿ ರಾಜನೇ, ಎಲ್ಲ ಪಿಚಾಚಿ ಬಂಧನಗಳು, ಕಟ್ಟುಗಳು ಬಿಚ್ಚಲಿ ಯೇಸುವಿನ ನಾಮದಲ್ಲಿ.
ಪಾಪ ಶಾಪದ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದ. ನಿನ್ನ ಕಲ್ವಾರ ರಕ್ತ ಅವ್ರ ಮೇಲೆ ಸಿಂಪಡಿಸ್ತೇನಪ್ಪ. ಎಲ್ಲ ಪಾಪ ಶಾಪವನ್ನ ಶುದ್ಧಿ ಮಾಡುತ್ತದೆ. ಶುದ್ಧಿ ಮಾಡು, ತೊಳೆದು ಬಿಡು ಎಸೆಯ. ಹೇಮದಂತೆ ಅವರನ್ನ ಬಿಳುಪಾಗಿ ಮಾಡು ಕರ್ತನೆ. ಮಾಡು ಪರಿಶುದ್ಧ ಆತ್ಮನೆ. ಈಗಲೇ ಅವರನ್ನ ಸ್ಪರ್ಶಿಸು. ಅವರ ವ್ಯಾಧಿ ನಿನ್ನ ಬಾಸುಂಡೆಯಿಂದ ನೀಗಲಿ ಯೇಸುವೆ. ಅವರಿಗೆ ಸಂಪೂರ್ಣ ಸ್ವತಂತ್ರ ಕೊಡಪ್ಪ. ಸಂತೋಷ ತುಂಬಿ ಹೊರಸೂಸಲಿ. ಬ್ಲೆಸ್ ಮಾಸ್ಟರ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ಅವರ ಕುಟುಂಬದಲ್ಲಿ ಸಂತೋಷ ಉಕ್ಕಿ ಹರಿಯಲಿ ಅಪ್ಪ. ನಿನ್ನ ಜೀವ ನದಿ ಅವರಲ್ಲಿ ತುಂಬಿ ಹರಿಯಲಿ. ಆಶೀರ್ವದಿಸು ಅಪ್ಪ. ಯಾರು ಕರ್ತನೆ ಕಷ್ಟದಲ್ಲಿ ಮೊರೆ ಇಡ್ತಾ ಇದ್ದಾರೆ, ಈ ದಿನ ನನ್ನೊಂದಿಗೆ ಬೇಡುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನೀನು ಆಶೀರ್ವದಿಸು. ಆಶೀರ್ವದಿಸು. ಸಂತೋಷದ ದಿನ ಉಂಟಾಗಲಿ. ಇಂದಿನ ದಿನ ಅವರು ಸಂತೋಷವನ್ನ ತುಂಬಿಕೊಳ್ಳಲಿ. ಆಶೀರ್ವದಿಸು. ಬ್ಲೆಸ್ ಲಾರ್ಡ್. ತಂದೆ, ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ. ಬಿಡುಗಡೆ ಕೊಟ್ಟಿದ್ದೀರಾ, ವಂದನೆ ಸ್ವಾಮಿ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್.